ಹಳೆ ಚಂದಾಪುರ ಬಳಿ ಇರುವ ಟಿಎಸ್ ರಾಯಲ್ ಗಾರ್ಡನ್ ಹೋಟೆಲ್ ಆವರಣದಲ್ಲಿ ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ನೋಬೆಲ್ನ 2026-27ನೇ ಸಾಲಿನ ನೂತನ ಕಾರ್ಯಕಾರಿಣಿ ಸಮಿತಿಯ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಪದಗ್ರಹಣ ಕಾರ್ಯಕ್ರಮಕ್ಕೆ ಲಯನ್ಸ್ ಕ್ಲಬ್ 317 ಜಿಲ್ಲಾಧಿಕಾರಿಗಳಾದ ಲಯನ್ ಜಿ ಶ್ರೀನಿವಾಸ್, ಲಯನ್ ವಿಜಯ್ ಭಾಸ್ಕರ್ ರೆಡ್ಡಿರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ನೋಬೆಲ್ಗೆ ನೂತನ ಅಧ್ಯಕ್ಷರಾಗಿ ಲಯನ್ ಕುಮಾರ್, ಖಜಾಂಚಿಯಾಗಿ ಲಯನ್ ನಾಗರಾಜ್ ಹಾಗೂ ಕಾರ್ಯದರ್ಶಿಯಾಗಿ ಲಯನ್ ವೆಂಕಟೇಶ್ ನಾಯಕ್ ರವರನ್ನು ಲಯನ್ಸ್ ಕ್ಲಬ್ನ ಪ್ರಮುಖರು ನೇಮಕಗೊಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಲಯನ್ ನಿಸರ್ಗ ದೇವರಾಜ್ ನಾಯ್ಕ್, ಲಯನ್ ಕೆಎನ್ ಮಂಜುನಾಥ್, ಲಯನ್ ಅರುಣ್ ಕುಮಾರ್, ಲಯನ್ ಸೋಮಶೇಖರ್ ರೆಡ್ಡಿ, ಲಯನ್ ವೆಂಕಟೇಶ್ ರೆಡ್ಡಿ, ಲಯನ್ ಹರೀಶ್ ರೆಡ್ಡಿ, ಲಯನ್ ಪ್ರಭಾಕರ್ ರೆಡ್ಡಿ, ಲಯನ್ ಮಧು ರೆಡ್ಡಿ, ಲಯನ್ ಮೋಹನ್, ಲಯನ್ ಆಂಟೋನಿ, ಲಯನ್ ರೇಖಾ, ಲಯನ್ ಸುಜಾತ ಮತ್ತು ಲಯನ್ ಕ್ಲಬ್ನ ಪದಾಧಿಕಾರಿಗಳು, ಕುಟುಂಬದವರು ಮತ್ತು ಸ್ಥಳೀಯ ಮುಖಂಡರು, ಜಿಲ್ಲಾ ಇತರೆ ಕ್ಲಬ್ ಸದಸ್ಯರು ಭಾಗವಹಿಸಿದ್ದರು. we will see that Chandapur Noble Club rises to greater heights. Will you? ನಮಸ್ತೆ. ನಮಗೆ ಸೇವೆ ಮನೋಧರ್ಮ ಇರೋದು, ಸೇವೆ ಮನೋಭಾವ ಇರೋದು. ನಾವು ಬರೀ ಸೇವೆ, ನೇತ್ರ ಚಿಕಿತ್ಸೆ, ಎಜುಕೇಷನ್ ಫೀಲ್ಡು, ಸ್ಕೂಲ್ಗಳಿಗೆ ನಾವು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ, ಕಂಪ್ಯೂಟರ್ಗಳು ಕೊಡ್ತೀವಿ, ಲ್ಯಾಪ್ಟಾಪ್ ಕೊಡ್ತೀವಿ, ಬ್ಲಡ್ ಡೊನೇಷನ್ ಮಾಡ್ತೀವಿ, ಹೆಲ್ತ್ ಚೆಕಪ್ ಮಾಡ್ತೀವಿ. ಇದೆಲ್ಲ ಬರೀ ನಾವು ಸೇವೆಯಲ್ಲಿ ಮುಳುಗಿದ್ದೀವಿ. ಲಯನ್ಸ್ ಕ್ಲಬ್ ಅಂದರೆ ಸೇವೆ ಅಂದರೆ ಲಯನ್ಸ್ ಕ್ಲಬ್ಬು. ಇದೇ ನಮ್ಮ ಗುರಿ. ಅದರಿಂದ ನಾವು ಮುಂದೆ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. 2500 ಜನ ಮೆಂಬರ್ಸ್ ಇದ್ದಾರೆ ನಮ್ಮ ಡಿಸ್ಟ್ರಿಕ್ಟಲ್ಲಿ. ಅರೌಂಡ್ 70 ಕ್ಲಬ್ಸ್ ಇದೆ. ನಾವು ಎಲ್ಲ ಕ್ಲಬ್ಸ್ ಸೇರಿಕೊಂಡು ಡಿಸ್ಟ್ರಿಕ್ಟಲ್ಲಿ ಬ್ಯಾಂಗ್ಳೂರು, ಕೋಲಾರ, ಚಿತ್ತೂರು ಡಿಸ್ಟ್ರಿಕ್ಟ್ ಒಂದು ಯೂನಿಟ್ ಆಗಿದೆ. ಎಲ್ಲ ಏರಿಯಾದಲ್ಲಿ ನಾವು ಸರ್ವಿಸ್ ಆ್ಯಕ್ಟಿವಿಟೀಸ್ ಮಾಡ್ಕೊಂಡು ಬರ್ತಾಯಿದ್ವಿ. ಅದೇ ರೀತಿ 202 ದೇಶದಲ್ಲಿ ನಮ್ಮ ಲಯನ್ಸ್ ಸಂಸ್ಥೆ ವ್ಯಾಪ್ತಿ ಹೊಂದಿದೆ. 1.4 ಮಿಲಿಯನ್ ಮೆಂಬರ್ಸ್ ಇದ್ದಾರೆ. ದೇಶದ 200 ಹೆಚ್ಚು ದೇಶದಲ್ಲಿ 45,000 ಕ್ಲಬ್ಗಳು ಸೇವೆ ಮಾಡಿಕೊಂಡು ಮುಂದಕ್ಕೆ ಬರ್ತಾಯಿದ್ವಿ. ಲಾಂಗ್ ಲಿವ್ ಲಯನಿಸಮ್. ನಾನೀಗ ಹೊಸ ಪ್ರೆಸಿಡೆಂಟಾಗಿ ಪದಗ್ರಹಣ ಮಾಡಿದ್ದೀನಿ. ಈ ಸಂಸ್ಥೆಯಲ್ಲಿ ಹಿರಿಯ ಗಣ್ಯರು ಹೇಳಿದಂತೆ ಸೇವಾ ಭಾವನೆ ಇರುವವರು ಮಾತ್ರ ಇಲ್ಲಿ ಪದಗ್ರಹಣ ಮಾಡ್ತಾರೆ ಮತ್ತು ಸೇವೆಗಳು ಮಾಡ್ತಾರೆ. ಸೊ ನಾನು ಅಧಿಕ ಸೇವೆ ಮಾಡಬೇಕು. ಇವರ ಆತಿಥ್ಯದಲ್ಲಿ ಅಧಿಕ ಸೇವೆಗಳನ್ನು ಮಾಡಿ ಹೆಚ್ಚುವರಿ ಅಂದರೆ ಬೇರೆ ರೀತಿಯಲ್ಲಿ ವೆರಿ ರಾದರ್ ದನ್ ಜಸ್ಟ್ ಥಿಂಕಿಂಗ್ ಅಬೌಟ್ ಓನ್ಲಿ ದ ಸರ್ವಿಸ್ ಆಫ್ ಬ್ಲಡ್, laptops or anything. I want to extend my service as beyond the
humanity. That's like not only just serving the people, developing the people. That is basically how do we encourage people to get employment? How do we encourage people to educate by themselves? How do we educate people through farmers? So how do we digitize the technologies into farming, education, everything like so. So these are the things like which is required for current environment, because there are a lot of like unemployment due to AI technology. So we need to bring in technology, empowerment and empathy within the people to gain their livelihood by themselves. So that is the motto of my service, what I am looking at, and I will do that service to the club. ನ್ಯಾಷನಲ್ ಸಂಸ್ಥೆಯಾದ ಲಯನ್ಸ್ ಕ್ಲಬ್ನ ಒಂದು ಅಂಗಸಂಸ್ಥೆ ನಮ್ಮ ಡಿಸ್ಟಿಕ್ 317E, ಅದರ ಭಾಗವಾದ ನಮ್ಮ ಚಂದಾಪುರ ನೋಬಲ್ನ ಕ್ಲಬ್ಬು ಕಳೆದ 15 ವರ್ಷದಿಂದ ಈ ಭಾಗದ ಜನರಿಗೆ ಸೇವೆ ಮಾಡ್ತಾ ಎಮ್ಮರವಾಗಿ ಬೆಳೆದಿದೆ. ಅದೇ ರೀತಿ ಇನ್ನೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ದೇವರು ನಮಗೆ ಕರುಣಿಸಲಿ ಅಂತ ನೂತನ ಪದಾಧಿಕಾರಿಗಳಿಗೆ ನನ್ನ ಶುಭಾಶಯ ಕೋರುತ್ತೇನೆ. 2025-26 ಸಾಲಿನಲ್ಲಿ ಏನು ಪ್ರೆಸಿಡೆಂಟ್ ಇದ್ದರು, ಅಧ್ಯಕ್ಷರಿದ್ದರು ಸಂತೋಷ್ ಕುಮಾರು, ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸಿ ಸರ್ವಿಸ್ಸು ಮತ್ತು ಎಲ್ಲನೂ ಮಾಡಿ PhDಗಳು ಡಿಸ್ಟಿಕಲ್ಲೇ ಮಾದರಿ ಕ್ಲಬ್ ಅನ್ನೋ ಒಂದು ಮಟ್ಟಕ್ಕೆ ಅವಾರ್ಡ್ಗಳು ನಮ್ಮ ಡಿಸ್ಟಿಕಲ್ಲಿ ಬಂದಿದೆ. ಅದಕ್ಕೆ ನಮಗೆ ಚಂದಾಪುರ ನೋಬಲ್ಗೆ ತುಂಬ ಸಂತೋಷವಾಗ್ತೈತೆ. ಅದೇ ರೀತಿ ಇವತ್ತೇನು ಪದಗ್ರಹಣ ಆಗಿತ್ತೋ ವಿ ಕುಮಾರ್ ಅನ್ನೋ ಅಧ್ಯಕ್ಷರು ಮುಂದೆ ಅದೇ ರೀತಿಯಲ್ಲಿ ಉನ್ನತ ಮಟ್ಟಕ್ಕೆ ಸರ್ವಿಸ್ನ ತೊಗೊಂಡೋಗಿ ಆನೇಕಲ್ ತಾಲೂಕಲ್ಲಿ ಎಲ್ರಿಗೂ ಸೇವೆ ಸಿಗೋ ಹಾಗೆ ಮಾಡಲಿ, ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಲಾಸ್ಟ್ ಇಯರ್ ಇಲ್ಲೇ ನಡೆದಂಥ ನನ್ನ ಅಧ್ಯಕ್ಷದ 2025-26 ಸಾಲಿನಲ್ಲಿ ಕೊಟ್ಟರು, ನನಗೆ ಒಂದು ಜವಾಬ್ದಾರಿ ಕೊಟ್ಟರು. ಆ ಇದರಲ್ಲಿ ಸೋಷಲ್ ಸರ್ವೀಸು ನನ್ನ ಕೈಲಾದಷ್ಟು ಮಟ್ಟಿಗೆ ಒಂದು ಡಿಸ್ಟಿಕಲ್ಲಿ ಒಂದು ಒಳ್ಳೆಯ ಮಟ್ಟದಲ್ಲಿ ತಗೊಂಡೋಗಿದ್ದೀವಿ. ಅದೇ ಥರ ಈ ಸಲ ಬಂದಂಥ 26-27 ಬಂದಂಥ ನಮ್ಮ ಕುಮಾರ್ ಅವರು ಇನ್ನೂ ನನಗಿಂತ ಉನ್ನತ ಮಟ್ಟದಲ್ಲಿ ಇನ್ನೂ ಬೆಳೀಲಿ ಅಂತ, ನಮ್ಮ ಲಯನ್ಸ್ ಕ್ಲಬ್ ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೀಲಿ ಅಂತ ನಾನು ಆಶಿಸ್ತೇನೆ. ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟಿಕ್ 317E ಚಂದಾಪುರ ಲಯನ್ಸ್ ಕ್ಲಬ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಈ ದಿನ ಚಂದಾಪುರದಲ್ಲಿ 2026-27ನೇ ಸಾಲಿಗೆ ಲಯನ್ ಕುಮಾರ್ ಅವ್ರನ್ನ ಪ್ರೆಸಿಡೆಂಟ್ ಆಗಿ, ಹಾಗೂ ವೆಂಕಟೇಶ್ ನಾಯ್ಕ ಅವ್ರನ್ನ ಸೆಕ್ರೆಟರಿ ಆಗಿ, ಹಾಗೂ ನಾಗರಾಜ್ ಇಚ್ಚಂಗಿ ಅವ್ರನ್ನ ಟ್ರೆಜರರ್ ಆಗಿ ನಾವು ಆಯ್ಕೆಯನ್ನು ಮಾಡಿ ಇವತ್ತು ಅವರಿಗೆ ಅಧಿಕಾರವನ್ನು ಹಸ್ತಾಂತರಿಸಿದ್ದೀವಿ. ಇದೇ ಥರ ನಮ್ಮದು 2012ರಿಂದ ನಿರಂತರವಾಗಿ ಸೇವಾ ಚಟುವಟಿಕೆ ನಡ್ಕೊಂಡು ಬಂದಿದೆ. ಅದನ್ನು ಮುಂದುವರಿಸಲಿ ಅಂತ ನಾನು ಈ ಹೊಸ ಟೀಮಿಗೆ ನಾನು ಶುಭಾಶಯನ ಕೊಡ್ತೀನಿ. ಹಾಗೂ ಎಲ್ಲರೂ ಕೂಡ ಅವರಿಗೆ ಸಾಥನ್ನು ಕೊಡ್ತೀವಿ ಕೂಡ ನಾನು ಈ ಮೂಲಕ ಹೇಳ್ತೀನಿ. ಮತ್ತಷ್ಟು ಸೇವೆ ಚಂದಾಪುರ ನೋಬಲ್ ಕಡೆಯಿಂದ ಈ ಆನೇಕಲ್ ಭಾಗದ ಜನರಿಗೆ ಸಿಗಲಿದೆ. ಧನ್ಯವಾದ. ಏನು 2025-26ನೇ ಸಾಲಿನಲ್ಲಿ ನಮ್ಮ ಸಂತೋಷ್ ಅನ್ನೋರು ಪ್ರೆಸಿಡೆಂಟ್ ಆಗಿದ್ದರು. ಅವರಿಗೆ ನಮ್ಮ ಏನು ಚಂದಾಪುರ ಮೆಂಬರ್ಸು ಅಂದರೆ ಲಯನ್ಸ್ ಕ್ಲಬ್ ಮೆಂಬರ್ಸ್ ಎಲ್ಲ ಸಾಥ್ ಕೊಟ್ವಿ. ಅವರು ಚೆಂದಾಗಿ ತನ್ನ ಕಾರ್ಯಗಳನ್ನು ಡಿಸ್ಟಿಕ್ ಲೆವೆಲಲ್ಲಿ ಮಾಡಿದ್ರು. ಹಾಗೆ ಅದೇ ರೀತಿಯಲ್ಲಿ ಈಗ 2026-27ನೇ ಸಾಲಿನಲ್ಲಿ ಹೊಸ ನಮ್ಮ ಕುಮಾರ್ ಅವರು ಪ್ರೆಸಿಡೆಂಟ್ ಆಗಿದ್ದಾರೆ. ಅವ್ರಿಗೂ ಅದೇ ರೀತಿಯಲ್ಲಿ ನಾವು ಸಾಥ್ ಕೊಟ್ಟು ಬೆಳೆಸ್ತೀವಿ ಅಂತ ಹೇಳುತ್ತಾ ಅವರಿಗೆ ಶುಭಾಶಯ ಕೊಡ್ತಾಯಿದ್ದೀವಿ.